ಪ್ರಾಣದ ಹಂಗನ್ನು ತೊರೆದು ಗೋರಕ್ಷಣೆಗೆ ನಿಂತ ಹಿಂದೂ ಜಾಗೃತಿ ಸೇನೆ. ಎಸ್ ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ ಅವರ ನೇತೃತ್ವದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಬಲಿಕೊಡುವುದು ಮತ್ತು ಅಕ್ರಮವಾಗಿ ಗೋವುಗಳನ್ನು ಸಾಗಾಣಿಕೆ ಮಾಡುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸೇನೆ ಅಧ್ಯಕ್ಷರಾದ ಲಕ್ಷ್ಮೀಕಾಂತ ಸ್ವಾದಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಜೂನ್ 17ರಂದು ಬಕ್ರೀದ್ ಹಬ್ಬದಂದು ಅಕ್ರಮವಾಗಿ ಗೋವುಗಳನ್ನು ಬಲಿ ಕೊಡುತ್ತಾರೆ. ಸರ್ಕಾರ ಗೋಹತ್ಯೆ ಕಾಯ್ದೆ ನಿಷೇಧ ಆದೇಶ ಜಾರಿಗೆ ಇದ್ರೂ ಕೂಡ ಅಕ್ರಮ ಕಸಾಯಿ ಖಾನೆಗಳು ಹಾಗೂ ಅಕ್ರಮ ಗೋಮಾರಾಟ ಮಾಡುತ್ತಿರುವುದು ಖಂಡನೀಯ ಎಂದರು. ಪ್ರತಿ ವರ್ಷ ಕೂಡ ತಮಗೆ ಮನವಿ ಸಲ್ಲಿಸುತ್ತಾ ಬಂದಿರುತ್ತೇವೆ. ಕೂಡಲೇ ಹಿಂದೂ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ ರಾತ್ರಿ ಅಕ್ರಮವಾಗಿ ಸಾಗಿಸುತ್ತಿರುವ ಗೋವುಗಳನ್ನು ತಪಾಸಣೆ ಮಾಡಲು ಪೊಲೀಸರ ಜೊತೆ ಸಹಾಯಕ್ಕೆ ಅನುಮತಿ ನೀಡಬೇಕು ಹಾಗೂ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿರುವವರ ವಿರುದ್ಧ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಗರದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕು ಮತ್ತೆ ಗೋ ರಕ್ಷಣೆಗೆ ಸಹಾಯ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಸಂತೋಷ, ಸಿದ್ದು ಕಂದಗಲ್, ದಶರಥ್, ರಾಜು ಸ್ವಾಮಿ, ಸಂಗಮೇಶ್, ಚೇತನ್, ಚಿದಾನಂದ್, ರಾಜು ಕಮಲಾಪುರ, ಉದಯ್, ಶಿವು ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಯ ಹೋರಾಟಗಾರರು ಉಪಸ್ಥಿತರಿದ್ದರು. ಏನು ಇವತ್ತಿನ ದಿವಸ ಈ 17ನೇ ತಾರೀಕು ಮುಸ್ಲಿಮರ ಬಕ್ರೀದ್ ಹಬ್ಬದ ನಿಮಿತ್ತ ಏನು ನಾವು ಸನಾತನ ಹಿಂದೂ ಧರ್ಮದವರು ಗೋಮಾತೆಯನ್ನು ದೇವರು, ಗೋಮಾತೆಯನ್ನು ತಾಯಿ ಅಂತ ಪೂಜಿಸ್ತೀವಿ. ಆದರೆ ಇವತ್ತಿನ ದಿವಸ ಆ ಒಂದು ಬಕ್ರೀದ್ ಹಬ್ಬದ ದಿವಸ ಅವರು ಏನು ಗೋಗಳ ಹತ್ಯೆ ಮಾಡಿ ಹಬ್ಬವನ್ನು ಆಚರಿಸ್ತಾರೆ. ಇದನ್ನು ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಸುಮಾರು 10 ವರ್ಷಗಳಿಂದ ಈ ಹೋರಾಟ ಮಾಡ್ಕೋತೇ ಬಂದಿದ್ದೀವಿ. ಆದರೂ ಕೂಡ ಕಲಬುರಗಿಯಲ್ಲಿ ಇದೊಂದು ನಾಚಿಕೆ ವಿಷಯ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಅಕ್ರಮ ಕಸಾಯಿ ಖಾನೆಗಳು ತಲೆ ಎತ್ತವೆ. ಆದರೂ ಕೂಡ ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಈಗ ಬರೋ 17ನೇ ತಾರೀಕು ಬಕ್ರೀದ್ ಹಬ್ಬದ ನಿಮಿತ್ತ ನಾವು ಜಿಲ್ಲಾಧಿಕಾರಿಗಳ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಾಗಿರ್ಬೋದು ಹಾಗೂ ಪೊಲೀಸ್ ಆಯುಕ್ತರು ಕೂಡ ಪ್ರತಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಇವತ್ತು ರಾತ್ರಿ ಹಿಡಿದು ಎಲ್ಲ ರಿಂಗ್ ರಸ್ತೆ ಆಗಿರ್ಬೋದು, ಏನು ಹುಮ್ನಾಬಾದ್ ರೋಡ್, ಅಳನ್ ಚೆಕ್ ಪೋಸ್ಟ್, ಹೆಡಮ್ ರಿಂಗ್ ರಸ್ತೆ, ಜವರ್ಗಿ ರಿಂಗ್ ರಸ್ತೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ರಾತ್ರಿ ಏನು ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಗೋಗಳನ್ನು ಈ ಕಲಬುರಗಿಗೆ ತರ್ತಾರೆ. ಅದನ್ನು ತಡೆಗಟ್ಟಬೇಕಂತ ಇವತ್ತಿನ ದಿವಸ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಸುಮಾರು ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು 1 ವಾರ ಹಿಡಿದು ರಾತ್ರಿ ತಿರುಗಾಡಿ ತಮ್ಮ ಜೀವದ ಹಂಗನ್ನು ತೊರೆದು ರಾತ್ರಿ ನಿದ್ದಿಲ್ಲದೆ ಗೋಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಸುಮಾರು 21ರಿಂದ 22 ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. ಅವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹಿಡಿದು ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಕೂಡ ಇಡೀ ರಾತ್ರಿ ಬಕ್ರೀದ್ ಹಬ್ಬ ಮುಗಿಯೋವರೆಗೂ ರಾತ್ರಿ ರೌಂಡಿಂಗ್ ಮಾಡ್ತೀವಿ. ಯಾವರೇ ಅಕ್ರಮವಾಗಿ ಗೋಗಳು ಕಂಡು ಬಂದರೆ ಅವನ್ನ ಕಾನೂನು ಪ್ರಕಾರವಾಗಿ ನಾವು ಠಾಣೆಗೆ ಒಪ್ಪಿಸ್ತೀವಿ. ಅದೇ ರೀತಿಯಾಗಿ ಪೊಲೀಸರು ಕೂಡ ನಮಗೆ ಸಹಕರಿಸಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.